ನೋಡಿ, ಅಂತ ಯಾವುದೇ ವಿಚಾರ ಇಲ್ಲ. ಕೆಲವೊಂದು ಆ, ಮಾಹಿತಿಯ ಕೊರತೆಯಿಂದಾಗಿ ಈ ವಿಚಾರ ಆಗಿದೆ. ಇವತ್ತು ನ್ಯಾಕೋ ಸಂಸ್ಥೆಯವರು ನಮ್ಮಲ್ಲಿರುವಂತಹ ಈಗ ಚಿಕಿತ್ಸೆ ಪಡೆಯುವಂತಹ ಆ ಒಂದು ಅಧಿಕೃತವಾಗಿ ನಮ್ಮಲ್ಲಿರುವಂತಹ ಟೆಸ್ಟ್ ಮಾಡಿದ್ದು ಮತ್ತು ಅದಕ್ಕೆ ಔಷಧಗಳಿರುವಂಥದ್ದು 18,000 ಜನ. ಅದು ಹಿಂದಿಂದಲೂ ಕೂಡ ಈಗ ಇರುವವರು ಇದಕ್ಕೆ. ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಮಾನಿಟರ್ ಮಾಡ್ತಾ ಇದೆ. ಅದೇ ನಮಗಿರೋ ಅದರಲ್ಲಿ ನಾವು 11,000 ಆಲ್ರೆಡಿ ನಮ್ಮ ಸ್ವಚ್ಛ ಎಂಬ ಏನು ಆ್ಯಪ್ ಇದೆಯಲ್ಲ ಅದ್ರಲ್ಲಿ ನಾವು ಅಪ್ಡೇಟ್ ಮಾಡಿದ್ದೇವೆ ಕಂಪ್ಲೀಟ್. ಇನ್ನು 15 ಅಪ್ಡೇಟ್ ಮಾಡ್ತಾ ಇದ್ದೇವೆ. ಯಾಕೆ? ಅದು ಡಾಕ್ಟರ್ ಹತ್ರ ಹೋಗಬೇಕು, ಮಾಹಿತಿ ಪಡ್ಕೊಳ್ಳೋದು, ಅದು ಕೆಲಸ ಇದೆ. ಇದು ನಮ್ಮ ರಾಜ್ಯದ ಒಂದು ಮಾಹಿತಿ. ಸೆಂಟ್ರಲ್ ನಾವು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ನಮ್ಮ ಏನು ಇದಿದೆ ಅಲ್ಲ, ಅಲ್ಲಿಂದ ಅವರೊಂದು ಲೆಕ್ಕಾಚಾರದಲ್ಲಿ ಅವರೊಂದು ರೇಷೋ ಪ್ರಕಾರ ಲೆಕ್ಕ ಮಾಡ್ತಾರೆ. ಟೋಟಲಿ ಇಷ್ಟು ಲಕ್ಷ ಕೋಟಿ ಜನ ಇದ್ದರೆ ಹೀಗೆ, ಇಷ್ಟು ಕೋಟಿ ಇದ್ದರೆ ಹೀಗೆ, ಆ ಒಂದು ಲೆಕ್ಕಾಚಾರದಲ್ಲಿ ಅವರೇನು ಕೊಟ್ಟಿದ್ದಾರೆ ಇಲ್ಲಿ. ಸೊ ನಮಗೆ ಸಾಧಾರಣ ಇನ್ನೂ ಈ ರೀತಿಯ ಸಾವಿರಾರು ಜನಸಂಖ್ಯೆ ಇದೆ ಅಂತೇಳಿ ಅವರೊಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಿ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು. ಅದಕ್ಕಾಗಿ ನಮ್ದೇನಿದೆ ಅಂದರೆ ಇದಕ್ಕೆ ನಾವು ಅವೇರ್ನೆಸ್ ಕ್ಯಾಂಪ್ ಮಾಡುವಂಥದ್ದು. ಇದರಲ್ಲಿ ಅವೇರ್ನೆಸ್ ಮತ್ತು ಕಡ್ಡಾಯವಾಗಿ ಎಲ್ಲಿ ಕೂಡ ಟೆಸ್ಟಿಂಗ್ ಎಲ್ಲಿ ಕೂಡ ಮಾಡಲಿಕ್ಕೂ ಇಲ್ಲ, ಮಾಡಲಿಕ್ಕೆ ಆಗೋದು ಕೂಡ ಇಲ್ಲ. ನಾವು ಕಡ್ಡಾಯ 2 ಕಡೆ ಮಾಡುವಂಥದ್ದು. ಒಂದು ಹೆರಿಗೆ ಆಗುವ ಸಂದರ್ಭದಲ್ಲಿ ತಾಯಿದು, ಯಾಕೆ ತಾಯಿಯಿಂದ ನಾಳೆ ಮಕ್ಕಳಿಗೆ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿಕೊಂಡು. 2ನೇದು ಬ್ಲಡ್ ಡೊನೇಷನ್ ಮಾಡುವಾಗ ಕೊಡುವಂಥದ್ದು. ಇದು ಇರುವಂಥದ್ದು. ಇದಕ್ಕೆ ಡೀಟೇಲ್ ಆಗಿ ನಾನು ಇನ್ನೊಂದು ಕೆಶಪ್ ಸಂಬಂಧಪಟ್ಟಾಗೆ ನಾವೊಂದು ಪ್ರೆಸ್ ಮಾಡ್ತೇನೆ ನೆಕ್ಸ್ಟ್ ವೀಕಲ್ಲಿ. ಆವಾಗ ಈ ಡೀಟೇಲ್ಸ್ ಅದರ ಮುಖಾಂತರ ನಾನು ಕೊಡ್ತೇನೆ.